ಹಲೋ ವಾಟ್ಸ್ಆಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಕಾಲೇಜಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತಂದ್ರೆ ಮನೆ ಸ್ಟಾರ್ಟ್ ಮಾಡಕ್ ಇಂಟ್ರೆಸ್ಟ್ ಬರ್ಲಿಲ್ಲ. ಬೆಳಿಗ್ಗೆ ನಿದ್ದೆ ಮಬ್ಬಾಗಿದ್ದೆ, ಅದಕ್ಕೋಸ್ಕರ ವೈಬ್ ಬರ್ಲಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್. ಈಗೇನಪ್ಪಾ ಅಂತಂದ್ರೆ ಫಸ್ಟ್ ಬೆಳಿಗ್ಗೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು. ಕೆಮಿಸ್ಟ್ರಿ ಟೆಸ್ಟ್ ಬರೆದು ಬಂದೆ. ಅಷ್ಟಕ್ಕಷ್ಟೇ ಬರದೆ, ಏನ್ ಅಂತದ್ದೇನ್ ದೊಡ್ಡ ಚೆನ್ನಾಗಿ ಬರ್ತಿಲ್ಲ ನಾನು, ಯಾಕಂದ್ರೆ ಓದಿದ್ದಿಲ್ಲ ಅದಕ್ಕೆ. ಸೊ ಈಗ ನೆಕ್ಸ್ಟ್ ಇರೋದು ಎಕ್ಸಾಮು, ನಮ್ದು ಯಾವ್ದಿರೋದು ಎಕ್ಸಾಮ್, ನ್ಯೂಮೆರಿಕಲ್ ಅಬಿಲಿಟಿ, ಆಪ್ಟಿಟ್ಯೂಡ್. ನೆಕ್ಸ್ಟ್ ಆಪ್ಟಿಟ್ಯೂಡ್ ಎಕ್ಸಾಮ್ ಐತೆ. ಸೊ ಅದಕ್ಕೋಸ್ಕರ ಈಗ ಬ್ರೇಕ್ ಐತೆ. ಮನೆಗೆ ಹೋಗಿ ಮಸ್ತ್ ಸ್ವಲ್ಪ ಹೊತ್ತು ಊಟ ಮಾಡಿ ಒಂದ್ ತಾಸು ನಿದ್ದೆ ಹೊಡೆದು ಆಮೇಲೆ ಓದ್ಕೊಂಡ್ ಬರೋಣ. ಸೊ ಈಗ ನಾನ್ ಕಾಲೇಜ್ ತೋರಿಸ್ತೀನಿ ನೋಡ್ರಿ. ಇದೇ ನಮ್ ಕಾಲೇಜು. ಇಲ್ಲಿ ಅರ್ಚನಾ ಇದ್ದಾಳೆ, ಇಲ್ಲಿ ಈ ಕಡೆ ಬೃಂದ ಇದ್ದಾಳ, ಆಮೇಲೆ ಇಲ್ಲಿ ಆನಂದ್. ಐ ಮೈ ಸೆಲ್ಫ್ ನಿಗಾನಂದ್ ಅಂಡ್ ನಿಗಶನ್. ನಮ್ ಕಡೆ ಇರೋದು ಸಾತ್ವಿಕ್ ಶೆಟ್ಟಿ ಇದ್ದಾನ, ತೋರ್ಸ ಅವನಿಗೆ ಹೆಂಗ್ ಬರ್ದ ಎಕ್ಸಾಮ್ ಅಂತ ಹೇಳಿ. ಎಂತ ಓದ್ಲಿಲ್ಲ ಗೈಸ್, ಆದ್ರೆ ಎಕ್ಸಾಮ್ ಬರ್ದೆ. ಎಂತ ಹೆಂಗ್ ಬರ್ದೆ ಅಂತ ಗೊತ್ತಿಲ್ಲ. ಒಂದು ಕ್ವಶನ್ ಅಂತೂ ಫುಲ್ ಕಟ್ಟಿದ್ದೀನಿ, ಇನ್ನೊಂದಂತೂ 12th ಇಂದು ಒಂದು ರಿಯಾಕ್ಷನ್ ಇತ್ತು, ಅದನ್ನೇ ಬರ್ದ್ ಬಂದೆ. ಬಟ್ ಅದ್ ಆನ್ಸರ್ ಅಲ್ಲ. ಹಿಂಗೆ ಆಗ್ತದೆ ಗೈಸ್, ಚಿಂತೆ ಮಾಡ್ಬೇಡ್ರಿ. ಎಲ್ಲಾನು ಕರೆಕ್ಟ್ ನಡಿಬೇಕಾದ್ರೆ ನಡೆಯಂಗಿಲ್ಲ. ಪೈಸಾ ನಹಿ ಬೈ, ಯಾಕೆ ಪೈಸಾ ಇಲ್ಲ, ಪೈಸಾ ಇಲ್ಲ, ಖಾಲಿ ಎಲ್ಲ ಇಟ್ಕೊಂಡು ಎಲ್ಲಿ ನಾವು ಬಿರಿಯಾನಿ ತಿನ್ನಕ್ ಹೋಗ್ತೀವಿ. ಬ್ಯಾಂಬು ಬಿರಿಯಾನಿ ತಿನ್ನಕ್ ಗೈಸ್. ಈಗಷ್ಟೇ ಮನೆಗೆ ಬಂದೆ ನಾನು. ಮನೆಗೆ ಬಂದು ಈಗ ಜಸ್ಟ್ ಊಟ ಮಾಡಿ ಆಮೇಲೆ ಏನು ಸ್ವಲ್ಪ ಬಿಟ್ಟು ಓದ್ಕೊಂಡು 2 ಗಂಟೆಗೆ ಹೋಗ್ಬೇಕು ಕಾಲೇಜಿಗೆ. ಸೊ 1:30ಗೆ ನಾನು ಇಲ್ಲಿ ಮನೆಯಿಂದ ಬಿಡ್ತೀನಿ. ಸೊ ಈಗ ಮನೆಗೆ ಬಂದೀನಿ ನೋಡ್ರಿ, ನಾನು ರೂಮಾಗಿದ್ದೀನಿ. ಇವರು ನೋಡಿದರೆ ಇನ್ನೂ ಮಕ್ಕಂಡವ್ರಿ. ಇವರು ಈಗ ಬೆಳಿಗ್ಗೆ ನಾನು ಎಕ್ಸಾಮ್ 7:30ಗೆ ಎದ್ದು 8 ಗಂಟೆಗೆ ರೆಡಿಯಾಗಿ 9 ಗಂಟೆಗೆ ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರೆದು ಬಂದೀನಿ. ಬಟ್ ಆದರೆ ಇವ್ರು ಇನ್ನೂ ಮಕ್ಕಂಡ ನೋಡ್ರಿ. ಏನು ಹೇಳ್ತೀರಿ, ಎಕ್ಸಾಮ್ ಮುಗಿದಾಗ ಗೈಸ್, ಇವ್ರದ್ದು ಎಕ್ಸಾಮ್ ಮುಗಿದವ ಎಷ್ಟು ಮಕ್ಕಂಡಾರ ನನಗೂ ಫೀಲ್ ಬರೋಗುತ್ತೆ. ಅವರೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಮಕ್ಕಂಡಲ್ಲ, ನಾನು ಮಕ್ಕೋಬೇಕಲ್ಲ ಅಂತ ಆಗಲ್ಲ. ನಾನು ಅವಾಗ ಎಂಜಾಯ್ ಮಾಡಿ ಬಂದಿದ್ದೀನಿ, ಈಗ ಎಂಜಾಯ್ ಮಾಡೋಕ್ಕಾಗಲ್ಲ. ನೋಡಿ ಬೇಜಾರಾಗುತ್ತೆ ನನಗೆ. ಗುಡ್ ಮಾರ್ನಿಂಗ್ ವಿನೀತ್. ಈಗ ಎದ್ದಾನ ಇವನು. ಇವನು ಎದ್ದಾಳವಲ್ಲ, ಎದ್ದೇಳಲೇ 1 ಗಂಟೆ ಟೈಮು 1 ಗಂಟೆ ಎದ್ದೇಳ್ತಿಲ್ಲ. Guys, the most important thing you need to survive in Mangalore is ಮಜ್ಜಿಗೆ. ನನ್ನ ಕೈಲಿ ಮಜ್ಜಿಗೆ ಕೊಡಲಾರ್ದ ಒಂದು ದಿವಸ ಇರೋಂಗಿಲ್ಲ, ಬೇಕೇ ಬೇಕು. ಯಾರು ಮಾಡಿಕೊಟ್ಟಿಲ್ಲ ಅಂದ್ರೆ ನಾನಾಗೆ ಮಾಡ್ಕೊಂಡು ಕೊಡ್ತೀನಿ ಗೈಸ್. ಅಷ್ಟು ಹುಚ್ಚ ನನಗೆ ಮಜ್ಜಿಗೆ ಬೇಕೇ ಬೇಕು. ಮಜ್ಜಿಗೆ ನೋಡಿ ಎಷ್ಟು ಮಸ್ತ್ ಬಿಟ್ಟರೆ ನಾನು ಮಜ್ಜಿಗೆ ತಗೊಳ್ತೀನಿ, ಅಷ್ಟು ಇಂಟ್ರೆಸ್ಟ್ ಮಾಡ್ತೀನಿ ಮಜ್ಜಿಗೆ ಮಾಡೋದು. ಸೂಪರ್. ಏನು ಹೇಳ್ತಿರ್ತೀರಿ, ಟೇಸ್ಟ್ ಹೆಂಗಿದೆ ಗೊತ್ತಾ? ನೀವು ಒಂದ್ಸಲ ಮನ್ಯಾಗ ಮಸ್ತ್ ತಣ್ಣೀರಿಂದ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ, ಹೆಂಗಿರೋದು ಸೂಪರ್. ದಿನ ತಣ್ಣೀರು ಸ್ನಾನ ಮಾಡಾಕ್ತೀನಿ ಗೈಸ್. ನಾನು ದಿನ ತಣ್ಣೀರು ಸ್ನಾನ ಮಾಡಾಕ್ತೀನಿ. ಯಾಕಂದ್ರೆ ಆಗಲ್ಲ, ಬೆಳಿಗ್ಗೆನೇ ಎಷ್ಟು ಸೆಕೆ ಆಗೋದು ಗೊತ್ತಾ ನಿಮಗೆ? ಬೆಳಿಗ್ಗೆ ಫುಲ್ ಸೆಕೆ. ಸೊ ಅದಕ್ಕೆ ತಣ್ಣೀರು ಸ್ನಾನ ಈಸ್ ಮಸ್ಟ್ ಆ್ಯಂಡ್ ಶುಡ್. ಏನಂತೀವಿ, ಹೌದಾ ಇಲ್ಲ? ಮಾಡಲೇಬೇಕು ಅವ್ರದ್ದು ತಣ್ಣೀರು ಸ್ನಾನ. ಇನ್ನೊಂದು ಸ್ವಲ್ಪ ದಿವಸ ತಡ್ರಿ, ಹೊಸದು AC ಬರತ್ತೆ. ಎ ಸಿ ಇಲ್ಲಿ ಫಿಟ್ ಮಾಡ್ಸೋದು, ಹಾಲಾಗಿ ಫಿಟ್ ಮಾಡಿಸಿ ಹೊಸ AC. ಮಸ್ತ್ ಐತೆ AC. ಮತ್ತು ನಿನ್ನೆ ಹೋಗಿ ನೋಡ್ಕೊಂಬಂದ್ವಿ, ಇದ್ದಕ್ಕಿದ್ದಂಗೆ ಹೋಗಿ ನೋಡ್ಕೊಂಡು ಆರ್ಡ್ರ್ ಮಾಡಿ ಬಂದ್ಬಿಟ್ಟು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ನಮ್ಮ ಮನೆಯಾಗ ಅಲ್ಲಿ ಹೋದ್ಮೇಲೆ ಹೇಳಾರ AC ತಗೊಳಕತ್ತಿ, ಜಲ್ದಿ ಬಾ, ಯಾವ್ದು ಬೇಕಂತ ಹೇಳಂತೇಳಿ. ಹೋಗಿ ನೋಡಿ ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿ ಬಂದೀವಿ. ಇನ್ನೊಂದು 3-4 ಡೇಸ್ ಆಗುತ್ತೆ. 3-4 ಡೇಸನ್ನು ಹೊಸ AC ಬರೋದ ಮಸ್ತ್ ತಣ್ಣಗೆ ಮನೆ ಆರಾಮ ಮಕ್ಕ ಮೇಡಮ್.
ಆಯ್ತಾ ಗೈಸ್, ಈಗಷ್ಟೇ ಎಕ್ಸಾಮ್ ಮುಗಿಸ್ಕೊಂಡು ಬಂದಿವಿ. ಎಕ್ಸಾಮ್ ಮುಗಿಸ್ಕೊಂಡು ಬಂದು ಎಕ್ಸಾಮ್ ಮಾತ್ರ ಬೆಂಕಿ ಎಕ್ಸಾಮ್ ಆಗ್ಲಗದಿ. ಈಗ ಸುಮ್ಮನೆ ಹೊರಗೆ ಬಂದ್ಕೊಂತೀವಿ, ನೋಡ್ತಿರ್ಬೋದು ಮಾಹೋಲ್ ಹೆಂಗೈತೆ ಅಷ್ಟೇ. ಸೊ ಇಲ್ಲಿ ಕುಂತೀವಿ. ಈಗ ನೆಕ್ಸ್ಟ್ ಮನೆಗೆ ಹೋಗಿ ಸ್ವಲ್ಪ ಮಸ್ತ್ 2 ತಾಸು ರೆಸ್ಟ್ ಮಾಡಿ ಅದಾದ್ಮೇಲೆ ಮತ್ತೆ ಅಲ್ಲಿಗಾದ್ರೆ ಹೊರಗೆ ಹೋಗೋದು. ನಾನು ಹೋಗ್ತೀನಿ, ನೋಡ್ಕ ಗೈಸ್. ಇದೇ ನೋಡ್ರಿ ನಮ್ಮ ಕಾಲೇಜಿನ ಪಾರ್ಕಿಂಗು. ಇಲ್ಲಿ ನಾನು ಗಾಡಿ ಬಿಟ್ಟಿದ್ದೀನಿ. ಫುಲ್ ಅಂದರೆ ಬೆಳಿಗ್ಗೆ ಅಂದರೆ ಜಾಗನೇ ಇರೋಂಗಿಲ್ಲ, ಇಲ್ಲಿ ಗಾಡಿ ಬಿಡೋಕೆ ಜಾಗ ಇರಲ್ಲ, ಅಷ್ಟು ರಶ್ ಇರ್ತೈತೆ ಒಂದ್ಸರಿ. ಸೊ ಒಂದ್ಸತಿ ಖಾಲಿ ಬಿದ್ದಿರುತ್ತೆ, ಅದು ಯಾವಾಗ ನಾವು ಅನ್ಸುತ್ತೆ ಸಾಯಂಕಾಲ ಹೊತ್ತು ಅಷ್ಟೇ ಖಾಲಿ ಬಿದ್ದಿರುತ್ತೆ, ಉಳ್ಕಿದ ಟೈಮಾಗಿ ಖಾಲಿ ಇರೋಂಗಿಲ್ಲ. ಸೊ ಈಗ ಚೇತನಿಗೆ ಅಲ್ಲಿ ರೋಡಿಗೆ ಬಿಟ್ಟು ಅವರು PG ಹತ್ರ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಇವತ್ತು. ಗಾಯ್ಸ್, ನೀವು ನಡೀತಿರೋದು ಕಾರಣ ಏನು? ನೀವು ನಡೀತಿರೋದು ಕಾರಣ? ನಮ್ಮ ಹತ್ರ ಬೈಕ್ ಇಲ್ಲ. ಹೋಗ್ರಿ. ಅಯ್ಯೋ, 3 ರೂಪಾಯಿ ಕಟ್ಟಿ ಅವ್ರು ಇನ್ನೆಲ್ಗೆ ಹೋಗ್ತಾರೆ? ಅಲ್ಲಿ ನಮ್ಮ PG ತಗೊಂಡು ಬಸ್ ಹತ್ತಾರೆ. ಮತ್ತು ಬಸ್ಸಿಲ್ಲ ಕಾಲೇಜು ಗೊತ್ತಾದ 4:15ಗೆ. ಗೈಸ್, ಈಗಷ್ಟೇ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಎಲ್ಲಿ ಹೋಗ್ತೀವಿ? ಸೋಮೇಶ್ವರ ಬೀಚ್ ಗೈಸ್, ಮಸ್ತ್ ಇದೆ ಗೈಸ್ ಬೀಚ್. ಅಲ್ಲಿ ಹೋಗ್ತೀನಿ. ನೋಡಿಯಾ? ಯಾವಾಗ ನೋಡಿಯಪ್ಪ? ಯೂಟ್ಯೂಬಲ್ಲಿ ನೋಡಿನಿ ಗೈಸ್, ನೋಡಿನಿ, ಅದಕ್ಕೆ ಹೇಳಕತ್ತೀನಿ ಗೈಸ್. ಯೂಟ್ಯೂಬಾಗಿ ನೋಡೋಣಂತೆ. ಈಗ ಸೋಮೇಶ್ವರ ಬೀಚಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಅಂತ ತಗೊಂಡು ಎಂಜಾಯ್ ಮಾಡಿ ಚಿಲ್ ಮಾಡಿ ಮತ್ತೆ ಏನೋ ತಿನ್ಬರಮ್ಮ ಅಷ್ಟೇ. ಈಗ ಎಕ್ಸಾಮ್ ಮುಗಿತಲ್ಲ, ಸ್ವಲ್ಪ ಮನೆ ಕುಂದ್ರಬಾರ್ದು ಜಾಸ್ತಿ, ಅದಕ್ಕೆ ಹೊರಗೆ ಹೋಗ್ಬೇಕು ಆಯ್ತಾ? ಅರ್ಥ ಆಗ್ತೈತಲ್ಲ ನೀವು? ಸೊ ಅದಕ್ಕೆ ಇವ್ರು ನೋಡ್ರಿ, ಅವಾಗಿನ ಗೇಮ್ ಆಡ್ಕೊಂಡು ಕುಂತ ನೀವು ಎಷ್ಟು ಆಡ್ತೀರಿ? ಇವನು ಆಡಕತ್ತಿದ್ದ. ವಿನೀತ್, ನೀನು ಆಡಕತ್ತಿದ್ದಿಲ್ಲ? ಆಡಕತ್ತಿದ್ದೆ ಗೈಸ್, ಪ್ಲಾಟಿನಮ್ ಮುಗೀತು. ಏನಿಲ್ಲ, ಪ್ಲಾಟಿನಮ್ -8 ಆಯ್ತು ಗೈಸ್. ಆಡ್ಲಿಲ್ಲ, ಅದಕ್ಕೂ -8 ಆಯ್ತು. ಬಿಟ್ಟಿನಿ ಗೈಸ್. ನಾನು ಒಂದು ಮ್ಯಾಚ್ ಆಡಕತ್ತಿದ್ದೆ ಅವ್ರ ಜೊತೆ, ಆಮೇಲೆ ಇಂಟ್ರೆಸ್ಟ್ ಬರಲಿಲ್ಲ, ಬಿಟ್ಟೆ. ಸ್ವಲ್ಪ ರೆಸ್ಟ್ ಮಾಡಿ ಈಗ ಸೋಮೇಶ್ವರ ಬೀಚ್ಗೆ ಹೋಗ್ತಿದ್ದೀವಿ. ಸೊ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಮಸ್ತ್ ರೆಡಿಯಾಗಿದ್ದೀನಿ. ಈಗ ರೆಡಿಯಾಗಿ ಈಗ ಹೋಗ್ಬೇಕು. ಮಸ್ತ್ ನೋಡ್ರಿ ಹೆಂಗೆ ಕಾಣಕತ್ತೀನಿ. ನೋಡ್ರಿ ನಾನು ಹೆಂಗೆ ಕಾಣಕತ್ತೀನಿ ಹೇಳ್ರಿ ಗೈಸ್. ನನಗೆ ನಾನೇ ಕಾಂಪ್ಲಿಮೆಂಟ್ ಕೊಟ್ಕೊಂಡ್ರೆ ಚೆನ್ನಾಗಿರಲ್ಲ, ನೀವು ಕಾಂಪ್ಲಿಮೆಂಟ್ ಕೊಡ್ಬೇಕು ಅದಾ. ಸೊ ಹೆಂಗೆ ಕಾಣಕತ್ತೀನಿ ಅನ್ಸುತ್ತೆ ಹೇಳ್ರಿ. ಚಸ್ಮಾ ಸೂಟ್ ಆಗತ್ತಿಲ್ಲ, ಅದು ಫಸ್ಟ್ ಮೇನ್. ನೀವು ಚಸ್ಮಾ ಸೂಟ್ ಆಗತ್ತಿಲ್ಲ ನೀವು. ಮಸ್ತ್ ಇದೆ ನೋಡ್ರಿ. ನಮ್ಮ ಮನೆ ಹೊರಗೆ ತೋರಿಸ್ಲಾ ನಿಮಗೆ ಹೆಂಗೈತೆ ಅಂತೇಳಿ? ಹಾಂ, ಇದೇ ನಮ್ಮ ಮನೆ ಹೊರಗೆ ಹಿಂಗೈತೆ ನೋಡ್ರಿ ಗೈಸ್. ಏನು ಗೈಸ್ ಚೆನ್ನಾಗೈತಲ್ಲ ಗೈಸ್? ಹಿಂದೆ ಸರಿ ಗೈಸ್, ಹಿಂದೆ ಸರಿ. ಹಾಂ, ಗೈಸ್ ಇಲ್ಲಿ ನೋಡ್ತಿರ್ಬೋದು, ಆ ಕಡೆ ಸೈಡ್ ಇರೋದು ಮಂಗಳೂರು, ಈ ಕಡೆ ಸೈಡ್ ಇರೋದು ತಣ್ಣೀರ್ಬಾವಿ. ಸೊ ನಾವಿಲ್ಲಿ ತಣ್ಣೀರ್ಬಾವಿಯಾಗ ಬೋಟಿಂಗ್ ಆ ಕಡೆಯಿಂದ ಬರ್ತಾರಲ್ಲ, ಆ ಪ್ಲೇಸಿಗೆ ಬಂದೀವಿ. ಆ ಕಡೆಯಿಂದ ಈ ಕಡೆಗೆ ಬರೋಕೆ ಬೋಟಿಂಗ್ ಯೂಸ್ ಮಾಡ್ಬೋದು. ಬಿಡಲೆ ಸುಮ್ಮನೆ ಗೈಸ್. ಈಗ ಚರ್ಮುರಿ ಮತ್ತು ಸ್ವೀಟ್ ಕಾರ್ನ್, ಪೆಪ್ಪರ್ ಸ್ವೀಟ್ ಕಾರ್ನ್ ತಿನ್ನಕ್ಕೆ ಬಂದೀವಿ. ನೋಡ್ತಿರ್ಬೋದು. ಚರ್ಮುರಿ ತಗ. ಚೆನ್ನಾಗಿದೆ, ಸೂಪರ್ ಆಯ್ತು. ಗೈಸ್ ಇಲ್ಲಿ ನೋಡಿ, ಮಸ್ತ್ ಐತೆ ಪ್ಲೇಸ್ ಮಾತ್ರ. ಈಗಷ್ಟೇ ಬೀಚಿಗೆ ಬಂದೀಗ. ಇಲ್ಲಿ ನೋಡ್ರಿ ಬನ್ಸು ಮತ್ತು ಕಾರ್ನ್ಸ್ ತೊಗೊಂಬಂದು ಸ್ವಲ್ಪ ಇಲ್ಲಿ ಕಾರ್ನ್ಸ್ ಮತ್ತು ಬನ್ಸ್ ತೊಗೊಂಬಂದು ತಿನ್ನಕ ಮಸ್ತ್. ಈಗ ಕ್ಲೈಮೇಟ್ ನೋಡ್ರಿ ಗೈಸ್, ಇಲ್ಲಿ ಮಾತ್ರ ಸೈಕು. ಏನು ಕ್ಲೈಮೇಟ್ ಆಗೈತೆ ನೋಡ್ರಿ. ಇಲ್ಲಿಂದ ವ್ಯೂ ಮಾತ್ರ ನೋಡ್ರಿ ಹೆಂಗೆ ಕಾಣಿಸುತ್ತೆ. ಸೂಪರ್ ಅಂದರೆ ಸೂಪರ್ ವ್ಯೂ ಗೈಸ್. ಇಲ್ಲಿ ಮಸ್ತ್ ಎಂಜಾಯ್ ಮಾಡ್ಬೋದು. ಸೊ ಈಗ ತಿನ್ನಕ್ಕೆ ತಂದು ನಾನು ಬನ್ಸು. ಈಗ ಕುತ್ಕೊಂಡು ಒಂದು ಕಡೆ ಮಸ್ತ್ ಕೆಳಗೆ ಕುತ್ಕೊಂಡು ನಮ್ಮ ಬೈದು ಇಲ್ಲೇ ಕುಂದ್ರ. ಟ್ರೈಪಾಡ್ ತರಬೇಕಿತ್ತಲ್ಲ, ಟ್ರೈಪಾಡ್ ತರಬೇಕಿತ್ತು, ಬಟ್ ಹೊರತು ಬಂದ್ವಿ. ಅಲ್ಲಿ ಶೂಟಿಂಗ್ ಮಾಡಕತ್ತಾರ ಅವರು. ಇಲ್ಲಿ ನಾವು ಅವ್ರ ಶೂಟಿಂಗ್ನ ನಾವು ನೋಡ್ಕೊಂಡು ಬರ್ತೀವಿ. ಮಸ್ತ್
ಈ ಫೋಟೋಸ್ ಮಾತ್ರ ಮಸ್ತ್ ಬರ್ತಾವ ನೋಡಿ. ಈಗ ತಗೋಣಮ್ಮ ಫೋಟೋಸು. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನಾಯಿಗಳು ಕೂಡ ಸ್ವಿಮ್ಮಿಂಗ್ ಆಡಕ್ಕೆ ಬಂದವೆ. ಏ ನಾಯಿದು ಬೀರೋ ತೆಗ್ಯಮ್ಮ. ತಣ್ಣೀರ್ ಬಾವಿ ಬೀಚು ಇವತ್ತು ಬಂದಿದ್ದು ವರ್ತ್ ಗೈಸ್. ಇವತ್ತು ಬಂದಿದ್ದು ಫುಲ್ ವರ್ತ್. ಯಾಕಂದರೆ ಮಸ್ತ್ ಎಂಜಾಯ್ ಮಾಡಕತ್ತೀನಿ. ಮಸ್ತ್ ಐತೆ ಪ್ಲೇಸ್ ಮಾತ್ರ ಮಸ್ತ್ ಐತೆ. ವರ್ತ್ ಇವತ್ತು ಬಂದಿದ್ದು ಹೇಳಿ ತಿನ್ನಾಕ. ನಾವು ಏನು ತಂದೀವಿ ಅಂತಂದರೆ ನೋಡ್ರಿ. ಬರ್ತಿರ್ಲಲ್ಲೇ ತಿನ್ನಾಕ. ತಿನ್ನಂಗಿಲ್ಲ. ಫುಲ್ ಮಿಂಚಾಗತ್ತೆ ಅಲ್ಲಿ ನೋಡ್ತಿರ್ಬೋದು ಆ ಕಡೆ. ಫುಲ್ ಮಿಂಚಾಗತ್ತೆ. ಸೊ ಇದರಲ್ಲಿ ಆರಾಮಾಗಿ ತಿಂದು ಎಂಜಾಯ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗೋಣ ಆಯ್ತಾ. ನೋಡಿರಿ ನೀವು ಮನೆಗಿದ್ದು ನೋಡಿರಿ, ನಿಮಗೂ ರಿಲ್ಯಾಕ್ಸೇಷನ್ ಬರುತ್ತೆ ಮಸ್ತು. ಒಂದ್ಸತೆ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿರಿ. ಬರೀ ಮನೆಗಿದ್ದು ನೋಡೋದಲ್ಲ, ಬರಬೇಕು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ತಿರುಗ್ಬೇಕು. ಹಂಗಂತೇಳಿ ನಮ್ಮ ಊರಾಗ ಬೀಚ್ ಇಲ್ಲ ಬ್ರೋ ಅಂತಂದ್ರೆ ಆಗಲ್ಲ. ಸೊ ಹೊರಗೆ ಬನ್ನಿ. ನಾನು ಇಲ್ಲಿದ್ದಾಗ ಈ ವರ್ಷ ಇಲ್ಲಿ ಬಂದಿನಿ. ಲಾಸ್ಟ್ ಇಯರ್ ಎಲ್ಲ ಬೇರೆ ಕಡೆ ಇದ್ದರು ನಾವು ಬೇರೆ ಕಡೆ ಹೋಗಿ ತಿರುಗಾಡಿ ಬರ್ತೀವಿ. ಸೊ ಹಂಗೆ ನೀವು ತಿರ್ಕೊಂತೀರಿ, ಎಂಜಾಯ್ ಮಾಡ್ಕೊಂತೀರಿ. ಆಮೇಲೆ ಈಗ ಮಸ್ತ್ ರಿಲ್ಯಾಕ್ಸ್ ನೋಡಿಕೊಂಡು ಇವಾಗಲೇ ಕೇಕ್ ತಂದಿದ್ದೆ, ನೋಡೋಣ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಫಸ್ಟ್ ಚಾಕ್ಲೇಟ್ ತಿನ್ನೋಣ. ಬನ್ ಅಂತೇವು, ಚಾಕ್ಲೇಟ್ ಬನ್ ಕೇಕ್ ಈ ಥರ ಈಗ ಸೂಪರ್ ನಿಜ ಮಸ್ತ್. ಚಾಕ್ಲೇಟ್ ಮೆಲ್ಟು ಬಾಯಿಗೆಲ್ಲ ಮಸ್ತು ಸ್ಪೆಟ್ ಆಗತ್ತೆ ಮಸ್ತು. ಸೂಪರ್ ಆಯ್ತು. ಇದ್ರ ಹೆಸರು ಏನೋ ಐತೆ ಮರ್ತೋಗ್ಬಿಟ್ಟೆ. ಪಾಪಪ್ಸ್ ಏನೋ ಐತೆ. ಸ್ವೀಟ್ ಪಾಪಪ್ಸ್ ಅಂತ ಗೈಸ್ ಇದ್ರ ಹೆಸರು. ಸೊ ಮಸ್ತ್ ಎಂಜಾಯ್ ಮಾಡಕತ್ತೀನಿ. ನೋಡ್ರಿ ಕ್ಲೈಮೇಟ್ ನೋಡಿ ಎಷ್ಟು ಮಸ್ತ್ ಐತೆ. ಸೊ ಈಗ ಒಂದೆರಡು ಫೋಟೋ ಶೂಟ್ ಮಾಡಿ ಆಮೇಲೆ ಮತ್ತೇನು ಮನೆ ಕಡೆ ಹೋಗೋದು. ಮತ್ತೆ ಇಲ್ಲಿ ಮಸ್ತ್ ಐತೆ. ಬಾ ಫೋಟೋ ಶೂಟ್ ಮಾಡಂಬ. ಬಾರ ಸೋನ್ ಬಾರ್ಲೆ ತೆಗಿತೀನಿ ಬಾ. ಸಟ್ಕಂತಾನ ಮಗ. ಬಾಲೆ ಹತ್ತೊಂಬ ಗೈಸ್ ಈಗಷ್ಟೇ ಊಟ ಮುಗಿಸಿದ್ವಿ. ಆವಾಗಲೇ ಮನೆಗೆ ಬಂದೆ, ಚಾರ್ಜಿಂಗ್ ಇದ್ದಿಲ್ಲ. ಸೊ ಎಡಿಟ್ ಮಾಡ್ಕೊಂಡು ಬಂದಿದ್ದೆ. ಈಗಷ್ಟೇ ಮನೆಗೆ ಬಂದು ಊಟ ಮುಗಿಸಿ ಏನು ನೋಡಕತ್ತೀವಿ, IPL ಮ್ಯಾಚ್ RCB ವರ್ಸಸ್ SRH ಮ್ಯಾಚ್ ನೋಡಕತ್ತೀವಿ ಗೈಸ್. ನೋಡ್ರಿ ಈಗ ರೀಸೆಂಟಾಗಿ ಒಂದು ಕ್ಯಾಚ್ ಆಯಿತು. ಸಕ್ಕತ್ತು ಹಿಂಗೆ ಎಗ್ರಿ ಒಂದೇ ಕರೆ ಹಿಡಿದ ಗೈಸ್. ಸೂಪರ್ ಆಯ್ತು ಕ್ಯಾಚ್. ಏನಂತೀರ ಕಮೆಂಟ್ ಮಾಡಿ ಹೇಳಿ. ಇವತ್ತು RCB ಗೆಲ್ಲುತ್ತಾ ಇಲ್ಲ SRH ಗೆಲ್ಲುತ್ತಾ ಯಾವುದು? ಅನುಷ್ಕಾ ಕುಂತಳ ಹೊಡ್ಸೋಣ ಗೈಸ್. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್. ಏನಿಲ್ಲ, ಬೆಳಿಗ್ಗೆ ಎದ್ದೆ, ಅಷ್ಟೆಲ್ಲ ಕೆಲಸ ಮಾಡಿದೆ, ಕಾಲೇಜಿಗೆ ಬಂದೆ, ಎಕ್ಸಾಮ್ ಬರೆದು ಬಂದೆ. ಇವತ್ತು ಎಕ್ಸಾಮ್ ಫ್ರೀ ಆದಮೇಲೆ ಸಾಯಂಕಾಲ ಬೀಚಿಗೆ ಹೋಗ್ಬಂದೆ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಸ್ನಾನ ಮಾಡಿ ಮಸ್ತ್ ಎಂಜಾಯ್ ಮಾಡಿ ಊಟ ಮಾಡಿ ಈಗ ಸ್ವಲ್ಪ ಎಡಿಟಿಂಗ್ ವರ್ಕ್ ಐತೆ, ಮತ್ತು ಒಂದು ಸ್ವಲ್ಪ ಬೇರೆ ಕೆಲಸ ಐತೆ, ಅದು ಮುಗಿಸ್ಕೊಂಡು ಮತ್ತೆ ಮಲ್ಕೊಳ್ಳೋದಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು 370 ಸಬ್ಸ್ಕ್ರೈಬರ್ಸ್ ಆಗಾರೆ. ಜಲ್ದಿ ಹೋಗಿ 400 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಸೊ ಜಲ್ದಿ 500 ಟಚ್ ಮಾಡೋಣ. ಸೊ ನಾಳೆ ಸಟಿಗೆ 400 ಆಗಿರಬೇಕು. ಸೊ ಮಾಡಿರಿ ಗೈಸ್ ಪ್ಲೀಸ್, ನೋಡೋಣ ನಿಮ್ಮ ಕಾಲಾಗುತ್ತೆ. ಗೋ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಗೈಸ್. ಕರೆಂಟ್ ಹೋಗ್ತಲ್ಲ ಏರ್ಟೆಲ್. ಬಾಯ್ ಗೈಸ್.